ಯಾವ್ದಾರೋ ಪಕ್ಷದವ್ರು ಇರ್ಬೋದು, ಒಬ್ಬ ಕಾರ್ಪೊರೇಟರ್ ಇದ್ರೆ ಅವನಿಗೆ ಜೋರು ಮಾಡ್ಬೋದು ತಕ್ಷಣಕ್ಕೆ. ಏಯ್ ನೋಡಪ್ಪ ಹಂಗಿದೆ ಹಿಂಗಿದೆ ಹಂಗಿದೆ. ಈ ವಾತಾವರಣ ನಮ್ಮೂರಿನಲ್ಲಿ ಇಲ್ಲ. ಚುನಾವಣಾ ಆಯುಕ್ತರಿಗೆ ಇರುವಂತಹ ಒಂದು ಕಮಿಟ್ಮೆಂಟು, ಉತ್ಸಾಹ ನಾವು ಸರ್ಕಾರದ ಕಡೆಯಿಂದ ಕಾಣ್ತಾ ಇಲ್ಲ. ಸರ್ಕಾರದಲ್ಲಿರುವಂತಹ ಪಕ್ಷದ ನಾಯಕರುಗಳೇ ಇದನ್ನು ಇನ್ನೂ ಮುಂದಕ್ಕೆ ಹೋಗುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವು ನಮ್ಮ JDS ಪಕ್ಷದ ಎಲ್ಲ ನಾಯಕರುಗಳು ಕೂಡ, ಅಧ್ಯಕ್ಷರನ್ನು ಸೇರಿಸಿ ಎಲ್ಲರೂ ಕೂಡ ಚುನಾವಣಾ ಆಯುಕ್ತರ ಈ ಒಂದು ತೀರ್ಮಾನ ನಿಜಕ್ಕೂ ಜನರ ತೀರ್ಮಾನ ಆಗಿದೆ. ಜನರಿಗೆ ಬೇಕಾಗಿರುವ ಪ್ರಜಾಪ್ರಭುತ್ವದ ಹಬ್ಬ ನಮ್ಮೂರಲ್ಲಿ ಆದಷ್ಟು ಬೇಗ ನಡಿಬೇಕು ಅಂತೇಳಿ ನಾವು ಅದನ್ನು ಆಶಿಸ್ತೀವಿ ಮತ್ತು ಸ್ವಾಗತಿಸ್ತಾ ಇದ್ದೀವಿ. ಜೊತೆಗೆ ಚುನಾವಣೆಯನ್ನು ಸ್ವಾಗತಿಸ್ತಾ ನಮ್ಮ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಕೂಡ ನಮ್ಮ ಪಕ್ಷದ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ನಾಯಕರುಗಳು ತಯಾರಾಗಿದ್ದಾರೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ನಾವು ಪಕ್ಷದ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಗಳನ್ನು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ತಯಾರು ಮಾಡಿದ್ದೀವಿ. ಅದೇ ರೀತಿ ಶಿವಮೊಗ್ಗದಲ್ಲಿ ಕೂಡ ನಾವು ಪ್ರತಿಯೊಂದು ಬೂತ್ಗಳಲ್ಲಿಗೂ ಹೋಗಿ ನಮ್ಮ ಪಕ್ಷದ ಸದಸ್ಯರ ಒಂದು ನೋಂದಣಿ ಕಾರ್ಯಕ್ರಮವನ್ನು ಮಾಡುವಂತಹ ತಯಾರಿಯಲ್ಲಿ ಇದ್ದೇವೆ. ಅದೇ ರೀತಿ ನಮ್ಮ ಶಿವಮೊಗ್ಗ ನಗರದಲ್ಲಿ ವಾರ್ಡ್ ನಂಬರ್ 18ರಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಕಾರ್ಯವನ್ನು ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ನಮ್ಮ ಎಲ್ಲ ಮುಖಂಡರುಗಳು ಕೂಡ ಚಾಲನೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿಂದ ಮುಂದಾಗಿ ಪ್ರತಿಯೊಂದು ಬೂತ್ಗಳಲ್ಲೂ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ನಾಳೆಯಿಂದ ಪ್ರಾರಂಭಿಸ್ತಾ ಇದ್ದೀವಿ. ಮುಂದಿನ ಚುನಾವಣೆಗಳನ್ನು ಎದುರಿಸಲಿಕ್ಕೆ ಮತ್ತು ನಾಗರಿಕರ ಪರವಾಗಿ ಒಂದು ಕೂಗನ್ನು ಹಾಕಲಿಕ್ಕೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು, ನಗರಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಕಾರ್ಯಾಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳ ನಾಯಕತ್ವದಲ್ಲಿ ನಗರದಲ್ಲಿ ಪಕ್ಷವನ್ನು ಸನ್ನದ್ಧ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಯು ನಡೆಸಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ 18ನೇ ವಾರ್ಡಿನಲ್ಲಿ ನಮ್ಮ ದೀಪಕ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕಡದಾಳ್ ಗೋಪಾಲ್ರವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ವಾರ್ಡ್ನ ಹೆಸರು ವಿನೋಬ ನಗರ ದಕ್ಷಿಣ. ಈ ಭಾಗದಿಂದ ಪ್ರಾರಂಭ ಮಾಡ್ತೀವಿ. ನಿಮ್ಮ ಮೂಲಕ ನಾಗರಿಕ ಬಂಧುಗಳಲ್ಲೂ ಕೂಡ ಯಾರಾದರೂ ಸದಸ್ಯರಾಗಕ್ಕೆ ಇಚ್ಛಿಸಿದ್ದಲ್ಲಿ ಆ ಭಾಗದಲ್ಲಿ ನಾಳೆ ದಿನ ಬರಲಿಕ್ಕೆ ತಮ್ಮ ಮೂಲಕ ಕೂಡ, ನಮ್ಮ ಕಾರ್ಯಕರ್ತರುಗಳು ಎಲ್ಲರಿಗೂ ಹೇಳ್ತಾರೆ, ಆದರೂ ತಮ್ಮ ಮೂಲಕ ಕೂಡ ನಾವು ಅದನ್ನು ಕೇಳ್ಕೊತೀವಿ. ಇದು ಇನ್ನು 2 ತಿಂಗಳಲ್ಲಿ ಇಡೀ ನಗರದಲ್ಲಿ, ಇಡೀ ಜಿಲ್ಲೆಯಲ್ಲೇ ನಾವು ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ಮಾಡ್ತೀವಿ. ನಗರದಲ್ಲಿ 30,000ಕ್ಕೂ ಹೆಚ್ಚು ನಮ್ಮ ಪಕ್ಷದ ಸದಸ್ಯರನ್ನು ಮಾಡುವಂತಹ ನಿಶ್ಚಯವನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡಿದ್ದೀವಿ. ಪಕ್ಷದ ಸದಸ್ಯರು ಮತ್ತು ಪಕ್ಷಕ್ಕೆ ಶಕ್ತಿಯನ್ನು ತರುವಂತಹ ಕೆಲಸ ಮಾಡುವಂತಹ ಒಂದು ವಾತಾವರಣ, ನಾಗರಿಕರ ಮತ್ತು ಅಶಕ್ತರ ಧ್ವನಿಯಾಗಿ ಕೂಡ ನಮ್ಮ ಪಕ್ಷ ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.